ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈ ಏನೋ ಅದು ಪೆನ್ ಡ್ರೈವ್ ಮಾಡಿದ್ದಾರೆ. ಹಂಚಿದವ್ರು ಯಾರು? 10,000 ಪೆನ್ ಡ್ರೈವ್ನ ಮಾಡಿ ಹಂಚಿದವ್ರು ಯಾರು? ಅವಾಗ ಎಲೆಕ್ಷನ್ ಇರಲಿಲ್ವಾ? ಎಲೆಕ್ಷನ್ ಟೈಮಲ್ಲಿ ತಾನೇ ಮಾಡಿದ್ದು. ಹಂಚಿದವ್ರು ಯಾರು? ಮಾಡಿಸಿದವ್ರು ಯಾರು? ಮತ್ತೆ ಈ ಘಟನೆ ಇನ್ನು ಏನಾಗಿದೆ ಅನ್ನೋದನ್ನ ಈಗ SIT ಕೊಟ್ಟಿದ್ದಾರೆ. SITಯಲ್ಲಿ ಹೇಳ್ಬೇಕಲ್ಲ, SIT ಹೌದು ಈ ಪೆನ್ ಡ್ರೈವ್ ಇರೋದೆಲ್ಲ ಸತ್ಯವಾಗಿದೆ ಅಂತ ಹೇಳಿದ್ಮೇಲೆ ನಿಮ್ ಕ್ವಶನ್ಗೆ ನಾನು ಫಸ್ಟ್ ಕ್ಲಾಸ್ ಆನ್ಸರ್. ಉಳಿದಿದ್ದಲ್ಲ ಅಲ್ಲಿ ಮಾತಾಡ್ತೀನಿ. ಇದ್ರದ್ದು ಇದು ಅಲ್ಲೇ ಪಾರ್ಟಿ ಆಫೀಸ್ ಅಲ್ಲಿ ಈ ವಿಚಾರ ಇಲ್ಲಿ ಬೇಡ. ಅಲ್ಲ, ಒಂದೇ ನಿಮಿಷ ಇದನ್ನ ಅಲ್ಲಿ ಮಾತಾಡ್ತೀನಿ. ಅಲ್ಲಿ ಪ್ರೆಸ್ ಮೀಟ್ ಕರ್ತೀನಿ. ಶಾಲಾ ಕಾಲೇಜುಗಳಲ್ಲಿ ಭದ್ರತೆ ಇಲ್ಲ, ಸರ್ಕಾರದ ಸಂಪುಟ ಕ್ರಮ ತೆಗೆದುಕೊಳ್ಬೇಕು ಅಂತ ಏನ್ ಸಲಹೆ ಕೊಡ್ತೀರಿ ಸರ್ ಸರ್ಕಾರಕ್ಕೆ? ಯಾವ ರೀತಿ ಒಂದು ಮಕ್ಕಳ ಮೇಲೆ ದೌರ್ಜನ್ಯ ಆಯಿತು, ಲೈಂಗಿಕ ದೌರ್ಜನ್ಯ ಆದಾಗ ಇಡೀ ರಾಜ್ಯದಲ್ಲಿ ಒಂದು ಅಲರ್ಟ್ ಹೋಯ್ತು. ಎಲ್ಲ ಶಾಲೆಗಳು ಅಲರ್ಟ್ ಆದವು. ಎಲ್ಲ ಶಾಲೆಯಲ್ಲೂ ಬರುವಂತ ಯಾರ್ಯಾರು ಅಪಾಯಿಂಟ್ ಮಾಡ್ತಾರೆ, ಅಪಾಯಿಂಟ್ಮೆಂಟ್ ಮಾಡಿದ ತಕ್ಷಣ ಇಮಿಡಿಯೇಟ್ ಪೊಲೀಸ್ ಎನ್ಕ್ವೈರಿ, ಪೊಲೀಸರನ್ನ ಕರೆದು ಮಾತಾಡುವಂಥದ್ದು. ಪೊಲೀಸರು ಮೊದಲ ಬಾರಿಗೆ ಎಲ್ಲ ಶಾಲಾ ಕಾಲೇಜುಗಳಿಗೆ ಹೋಗಿ ಅವರು ಇನ್ಮೇಲೆ ಏನೇ ಇದಾದರೂ ನಮಗೆ ಹೇಳಬೇಕು, ತಿಳಿಸ್ಬೇಕು, ಈ ಥರದೆಲ್ಲ ಮಾಹಿತಿಯನ್ನು ಕೊಟ್ಟರು. ಪ್ರತಿ ತಿಂಗಳು ಕೂಡ ಆ ಥರದ ಮಾಹಿತಿ ತಗೊಳೋದು ಇನ್ನೂ ಕೂಡ ನನ್ನ ಗಮನಕ್ಕೆ ಬರ್ತಾ ಇದೆ. ಪ್ರತಿ ತಿಂಗಳು ಕೂಡ ಈಗ ಅಲ್ಲಿರುವಂಥ ಒಂದು ಯಾವ ಸ್ಥಿತಿ ಬಂದಿದೆ ಅಂದರೆ, ಇಲ್ಲಿ ಫೈರ್ ಇದಕ್ಕೂ ತಗೋಬೇಕೀಗ 5 ವರ್ಷಕ್ಕೊಂದ್ಸರಿ ಎನ್ರೋಲ್ಮೆಂಟ್ ಮಾಡಬೇಕು, ಬಿಲ್ಡಿಂಗ್ ಸೇಫ್ಟಿ ಮಾಡಬೇಕು, ಎಲ್ಲನೂ ಒಂದೇ ಒಂದು ಘಟನೆ ಆಯ್ತು, ಎಲ್ಲ ರೀತಿಯ ಒಂದು ಮುನ್ನೆಚ್ಚರಿಕೆ ಆಯಿತು. ಈ ಘಟನೆನೂ ಹಂಗೆ ಮಾಡಬೇಕಲ್ಲ. ಈ ಘಟನೆಗೂ ಸರ್ಕಾರ ಅದೇ ರೀತಿ ಎಚ್ಚರಿಕೆಯನ್ನು CCTV ಕ್ಯಾಮ್ರಾಗಳು ಹಾಕಿ, ಈ ಥರದ ಯಾರು ಡ್ರಗ್ ಅಡಿಕ್ಟ್ಗಳು ಇರ್ತಾರೆ ಅವ್ರನ್ನ ಐಡೆಂಟಿಫೈ ಮಾಡಿ ಪೊಲೀಸರಿಗೆ ಮಾಹಿತಿ ಕೊಡಿ. ನೀವು ಹೇಳಕ್ಕಾಗದಿದ್ರು ಕೂಡ ಪೊಲೀಸರಿಗೆ ಮಾಹಿತಿ ಕೊಡಿ. ಶಾಲಾ ಕಾಲೇಜುಗಳಲ್ಲಿ ಈ ಗುಂಡಾಗಿರಿ ದೌರ್ಜನ್ಯ ಮಾಡೋರಿಗೆ ಲಿಸ್ಟ್ಗಳು ಯಾವುದಿದೆ ಅದನ್ನು ನೀವು ಮಾಹಿತಿ ಕೊಡಿ ಪೊಲೀಸ್ ಸ್ಟೇಷನ್ಗೆ. ಸೇಫ್ಟಿಗೋಸ್ಕರ ನೀವು ಯಾರ್ಯಾರನ್ನ ಕೌನ್ಸಿಲಿಂಗ್ ಮಾಡಬೇಕು, ಕಾಲೇಜುಗಳಲ್ಲಿ ಯಾರ್ಯಾರು ಈ ತರ ಇದ್ದಾರೆ ಅವ್ರನ್ನ ಬರೆದು ಕೌನ್ಸಿಲಿಂಗ್ ಮಾಡಬೇಕು. ಈ ತರದ ವ್ಯವಸ್ಥೆ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಇದೆಯಾ ನಿಮ್ಮಲ್ಲಿ? ಇವೆಲ್ಲನೂ ಕೂಡ ನನ್ನ ಸಜೆಷನ್ನೇ. ಇದನ್ನ ನಾನು ವಿಧಾನಸಭೆಯಲ್ಲಿ ನಾವು ಪ್ರಸ್ತಾಪ ಮಾಡೇ ಮಾಡ್ತೀರಿ. ಜಸ್ಟಿಸ್ ಫಾರ್ ನೇಹಾ ಅವರಿಗೆ ನ್ಯಾಯ ಸಿಗಬೇಕು. ನ್ಯಾಯ ಸಿಗೋಕ್ಕೋಸ್ಕರ ವಿಧಾನಸಭೆಯಲ್ಲೂ ಕೂಡ ಇದನ್ನ ನಾವು ಚರ್ಚೆಯನ್ನ ಮಾಡ್ತೀರಿ. ಈ ಹೆಣ್ಣುಮಗಳಾದಂಥ ಅವ್ರ ತಾಯಿಯವರು ಹೇಳಿರೋವಂಥದ್ದು, ಅವ್ರ ತಾಯಿ ಅವ್ರ ತಂದೆಯವರು ಹೇಳಿದ್ರು, ನನ್ನ ಮಗಳಾಗೋಬಿಟ್ಟಿದೆ, ನಾನು ಸತ್ತೋಗಿದ್ದಾರೆ, ನಾನು ಇನ್ನು ಬೇರೆ ಹೆಣ್ಣು ಮಕ್ಕಳನ್ನ ನನ್ನ ಮಗಳ ರೀತಿ ನೋಡಬೇಕು ಅಂತ ಹೇಳಿದ್ರು ಅಮ್ಮ. ಬೇರೆ ಹೆಣ್ಣು ಮಕ್ಕಳನ್ನ ನನ್ನ ಮಗಳ ರೀತಿ, ಬೇರೆಯವ್ರಿಗೆ ಈ ಥರ ಆಗಬಾರ್ದು, ಬೇರೆಯವ್ರಿಗೆ ಈ ಥರದ ಒಂದು ಲವ್ ಜಿಹಾದ್ ಆಗಲಿ, ಬರ್ಬರ ಕೊಲೆ ಆಗಬಾರ್ದು ಅದು ಕ್ಯಾಂಪಸ್ ಅಲ್ಲಿ ಅನ್ನೋದು ಅವ್ರದ್ದು. ಯಾರೇ ಈ ತರದ ಅನ್ಯಾಯದ ಕೊಲೆ ಇರ್ತೈತೆ, ಅನ್ಯಾಯದ ಕೊಲೆ ಯಾವುದೇ ಧರ್ಮ ಆಗಿರಲಿ, ಯಾವುದೇ ಜಾತಿ ಆಗಿರಲಿ, ನಮ್ಮ ನಿಲುವು ಸ್ಪಷ್ಟ. ಇಲ್ಲಿವರೆಗೆ ಮತ್ತೆ ಹಾಕಿದ್ರೆ ಯಾಕೆ ಬಿಜೆಪಿ ಅವರು ಅಲ್ಲಿಗೆ ರುಕ್ಸಾನ ಬಗ್ಗೆ ಈಗ ಅಲ್ಲಿನ ರಾಜ್ಯದವರು ಮಾಡ್ತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.